ಅವಾಗಿನ ಹಿರಿಯರಿಗಾರ ಕರ್ಕೊಂಡು ಹೋಗ್ತಿದ್ದು ಹುಡುಗರಿಗೆ ಹೆಣ್ಣು ನೋಡಕ. ಈಗ ಅದನ್ನು ಬಿಟ್ಟಾವ. ಈಗ ಮೊದಲ ಹುಡುಗರು ನೋಡಿ ಬರ್ಲ್ರಿ, ಅವ್ರ ಹುಡುಗರ ಮನಸ್ಸಿಗೆ ಅಂತ ಪಸಂದ್ ಅನಿಸ್ತಂದ್ರ ಆಮೇಲೆ ಹಿರಿಯರು ಹೋಗೋನು ಅಂತಾರ. ಅವು ಊರಿಗೆ ವಾಜ್ಯಾಗಿದೆ ಹೋಗಿರ್ತಾವ. 4 ಹುಡುಗರು ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಹೋಗಿ ಅವ್ರ ವಾಡಿಗೆ ಪಿಚ್ಚನಾಗ ಹೋಗ್ಲಿ ಹೆಣ್ಣು ನೋಡಕ್ ಹೋಗಿರ್ತಾರ ನೋಡ್ರಿ. ಇಲ್ಲ ಹೋಗಿರ್ತಾರ. ಹೆಂಗ ನೋಡ್ತಾರ? ಹೋದ ಕೂಡನೆ ಕಾಲಿಗೆ ನೀರು ಕೊಡ್ತಾರ. ಬೀಗರ್ ಬಂದ್ರ ಅಂದ ಕೂಡನೆ ಕಾಲಿಗೆ ನೀರು ಕೊಡ್ತಾರ. ಹೋದ ಕೂಡನೆ ಹಿಂಗ ಗಂಗಾಳ ತುಂಬ ಉಪ್ಪಿಟ್ಟ, ಇಲ್ಲ ಅದ್ರಂದ ಸೂಸಲ ಏನ್ರಿ ಬಾಳೆಕಾಯಿ ಆನಂದ ಹೊಡಿತಾವ. ಯಾವಾಗಿಂದ ತಿನ್ನಂದ ಹುಡುಗಿನ ಕರ್ಸ್ರಿ ಎತ್ತುಕೊಂಡಂತ. ಯಾವಾಗಿಂದ ಅವಾಗಿನಂಗಂದ ಈಗ ಹೆಣ್ಮಕ್ಳು ಕೂಡ ಅವಾಗ ಮಣಿ ಮ್ಯಾಗ ಕುಂದ್ರಸ್ತಿದ್ರು. ಯಾಕ್ರಿ ಮಣಿ ಮ್ಯಾಗೆ ಮಣಿ ಹಾಕಿರ್ತಿದ್ರು. ಆಕಿನ ಹೆಣ್ಮಗಳಂದ ಅಗದಿ ಟಿಪ್ ಟಾಪ್ ನೋಡ್ಲಕ್ ಬರ್ತಾನತ್ತ. ಇವತ್ತು 12 ಗಂಟೆಗೆ ಬರ್ತಾರ ಅಂದ್ರೆ 10ರಿಂದ ಚಲೋ ಆಕೈತಿ ಮೇಕಪ್. ಪೌಡ್ರ ಹಚ್ಕೊಳ್ಳೋದು, ಟಿಕ್ಳಿ ಹಚ್ಕೊಳ್ಳೋದು, ಲಿಪ್ಟಿಕ್ ಹಚ್ಕೊಳ್ಳೋದು. ಅವ ಪುಣ್ಯಾಗ ಜಲ್ದಿ ಬಂದ್ರ ಕರೆ, ಜಲ್ದಿ ಬರ್ಲಿಲ್ಲ ಅಂತಂದ್ರ ಕರೆಂಟ್ ಇದ್ರ ಪುಣ್ಯ. ಕರೆಂಟ್ ಇರಲಿಲ್ಲ ಅಂದ್ರೆ ತಲೆನ ಗುಡ್ದಾಗ ನೀರ್ ಇಳ್ದಂಗ ಅಂದ ಮಾರಿ ಮ್ಯಾಲ ಬ್ಯಾವ್ರ ಇಳಿತು ಅಂತಂದ್ರ ಎಲ್ಲಿ ನೀರ್ ಇಳಿದತ್ತ ಅಲ್ಲಿ ಕರದ ಕಾಣೋದು. ಇಳಿಲ್ಲ ಅಂದ್ರೆ ಬೆಳ್ಳ ಪೋರಿಗೆ ತೊಂದಿಗೇನ್ ಆಗ್ಯದ ನೋಡ್ಬೇಕು. ಯಾಕಂದ್ರ ಅಟ್ಟು ಒತ್ತು ಹೊಡೆದಿರ್ತಾರ ಪೌಡ್ರ. ಮತ್ ಅಮಾರಿ ಏನಂತೀರಿ, ನಾಳಿಗೆ ನೋಡ್ಲಕ್ ಹೋಗೋದಂದ್ರೆ ಇವತ್ತೇ ಮಾಡ್ಕೊಂಡಿರ್ತಾನ. ಅಗದಿ ದಾಡಿ ಗಿಡಿ ಮಾಡ್ಕೊಂಡು, ಅಗದಿ ಮೀಸಿ ಕಟ್ಟಿಗೆ ತೊಡ್ಕೊಂಡು, ಏನ್ರಿ ಪಿಟ್ ಪ್ಯಾಂಟ್ ಹಾಕೊಂಡ್ ಟೀ ಶರ್ಟ್ ಹಾಕೊಂಡ್, ತನಗ ಟೈಮ್ ತಿಳಿಲ್ಲ ಅಂದ್ರು ಮಂದಿ ಕೈಯನ್ನು ಉದ್ರಿ ಗಡಿಯಾರ ಕಟ್ಕೊಂಡ್ ಹೋಗಿರ್ತಾವ ನೋಡ್ರಿ ಹೆಣ್ಣು ನೋಡ್ಲಕ್. ಅವ್ರದ್ದು ಬಾರಿ ಚೈನಿ ಏನ್ರಿ, ಅದು ಗುಟ್ಕ ತಿಂದ ಗಲ್ ಒಳಗ್ ಹೋಗಿರ್ತಾವ ಏನ್ರಿ, ಸೊಂಡಿ ಒಣಗದಂಗ ಆಗಿರ್ತದ. ಪಾಪ ಅಗದಿ ಮೇಕಪ್ ಮಾಡ್ಕೊಂಡು ಅವನು ಅಂದ ಹೆಣ್ಣು ನೋಡಕ್ ಅಂದ ಹೋಗಿರ್ತಾನ. ಮತ್ ಇನ್ ನನಗ್ ನೋಡಕ್ ಬರ್ತಾರ ತಗೊಂಡು ಈ ತಂಗಿನ ಕೂಡ ಬೇಕಾದಟ್ಟದ ಮೇಕಪ್ ಮಾಡ್ಕೊಂಡಿರ್ತಾವ. ನೋಡ್ಬೇಕು ಅಗದಿ ಭಾರಿ ಭಾರಿ ಸೀರೆ ಉಟ್ಕೊಂಡು ಅವಾಗೆಲ್ಲ ಹಿಂಗ ನಾಚ್ಕೋತ ಬಂದು ಮಣಿ ಮ್ಯಾಗ ಕುಂದ್ರದು ಅವಾಗ ಪದ್ಧತಿ. ಈಗ ಹಂಗಿಲ್ಲ. ಈಗ ಚೇರಿಗೆ ಅಲ್ಲೇ ಬಾಗಲ್ದಾಗೆ ಚೇರ್ ಹಾಕಿರ್ತಾರ. ಅಲ್ಲೇ ಬರ್ನ ದಡಗ್ದಿನ ಕುಂದಿರ್ತಾವ. ಚೇರ್ ಮ್ಯಾಗ ಕುಂದ್ರದು. ಚೇರ್ ಮ್ಯಾಗಂದ ಕುಂತು ಕೂಡ್ಲೇನ ಈ ಹುಡುಗರು ಒಬ್ರಕೋರ್ ಅಂತಾರಲ್ಲ, ಮನ ಏನ್ ಮಾತಾಡಿಸ್ತಾವಲ್ಲ. ಯಾಕ್ರಿ ಈಟೆ ಅಂತವಲ್ಲ, ನೀ ಒಮ್ಮೆ ಹಿಂಗೆ ಆಗಿತ್ತು. ನಾವ್ ಯಾಕೆ ಮಾತಾಡ್ಸೋದು, ನೀನ್ ನೋಡ್ಲಕ್ ಬಂದಿದಿ ನೀನೇ ಮಾತಾಡ್ಸಂದ್ರತ್ತ ಆ ಹುಡುಗ. ಮತ್ತೆ ನಾವ್ ಮಾತಾಡ್ಸೋಗ ನೀನೇ ಮಾತಾಡ್ಸುವಂತ ಅಂದ ಕೂಡ ನಾನೇ ಮಾತಾಡ್ಸಲಿ ಅದ ಮಾತಾಡ್ಸು ಅಂದ್ರೆ ಯಾಕೆ ಏನಂದ್ ನಿನಗೆ ಗೊತ್ತಾಕತ್ತಿಲ್ಲೋ, ಅದಕ್ಕೆ ನೀನೇ ಮಾತಾಡ್ಸು ಅಂದ್ಕೊಂಡು ನಾ ಮಾತಾಡ್ಸಲಿ ಅದ ಮಾತಾಡ. ತಂಗಿ ನಿನ್ ಹೆಸರೇನು ಅಂದ. ತಂಗಿ ನಿನ್ ಹೆಸರೇನು ಅಂದ. ನನ್ನ ಹೆಸರು ನೀಲವ್ರಿ ಅಣ್ಣ ಅಂದ್ಲಕ್ಕಿ. ನನ್ನ ಹೆಸರ ನೀಲವ್ರಿ ಅಣ್ಣ ಅಲ್. ಏಸ್ ಮಂದಿ ನೀವು ಅಣ್ಣ ತಾಮ್ರು ಅಲ್. ಇಲ್ಲಿ ತರ 3 ಮಂದಿರಿ ಇದ್ರಿ ಅಣ್ಣ, ನಿನ್ನೊಬ್ಬನ ಕೂಡ ಅಂದ್ರೆ ಈಗ 4 ಮಂದಿ ಆಗ್ಯಾರ ಅಂದ್ಲಕ್ಕಿ. ಮಾತಾಡ್ಸೋದು ಒಂದು ಕಲೆ ಇರ್ತದ್ರಿ, ಮಾತಾಡಿಸ್ಬೇಕು. ಏನ್ ಮಾತಾಡಿಸ್ತಾವ, ಏನ್ ಕೇಳ್ಬೇಕಾಗಿತ್ತು ಅದಕ್ಕೆ ಕೇಳಲ್ಲ. ಯಾಕ್ರಿ ನೋಡ್ಲಕ್ ಬಂದ ನಿಮ್ ಮಾತಾಡಿಸ್ತಾರಿಲ್ಲವ, ಮಾತಾಡಿಸ್ತಾರ. ನೀವು ಅಗದಿ ಅಮ್ಮ ನಾನ್ ಸೋಣಮ್ಮ ಅದ್ರಾಗೆ ಒಂದು ಹಿರಿಯನ್ ಮಾಡಿರ್ತಾವ. ತಂಗಿ ನಿನ್ನ ಹೆಸರು, ನನ್ನ ಹೆಸರು ಮಲ್ಲವ್. ನಿಮ್ಮ ಅಪ್ಪನ ಹೆಸರೇನು? ಅವ್ರ ಅಪ್ಪನ ಹೆಸರು ಗೊತ್ತಿರುದಿಲ್ಲ ನಕ್ಕಿ. ಏನ್ರಿ ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ. ನಮ್ಮ ಅಪ್ಪನ ಹೆಸರು ನೀಲಪ್ಪ. ನಿಮ್ಮವ್ವ ಅವನ ಹೆಸರು ಹೇಳ್ತಾವ. ಏಸ್ ಮಂದಿ ಆಕಿ ತಂಗ್ಯಾರು ಅಲ್ರಿ. ನೀ ನೋಡಕ್ ಬಂದಿದ್ದಾಕಿ ಒಬ್ಬಾಕಿಗೆ ಏಸ್ ಮಂದಿ ಆಕಿ ಈಸು ಮಂದಿಗೆ ಮಾಡ್ಕೊಳ ಮನೆಯಾಗಿದ್ದವ್ರಿ ಎಷ್ಟು ಮಳ್ಳ ಇರ್ತಾವ್ರಿ. ಯಾವಾಗ ಕೇಳ್ಬೇಕದನ್ನ ಕೇಳಂಗಿಲ್ರಿ. ಯಾವಾಗ ಒಬ್ರು 8 ಮಂದಿ ಹೆಣ್ಮಕ್ಳು ಕುಂತೀರಿ, ನೀವು ಒಬ್ಬರೇ ನೋಡ್ಲಕ್ ಬಂದವ್ರ ತಂಗಿನಿಂದ ಲಿಂಗ ದೀಕ್ಷೆ ಆಗೈತೇನು? ನಿಮ್ಮ ಮನಿ ಗುರುಗಳು ಯಾರು? ನೀನ್ ದಾನ ಧರ್ಮ ಮಾಡ್ತೇನಿಲ್ಲ? ಯಾರ ಕೇಳ್ಯಾರ ನಿಮ್ಗ? ಯಾರು ಕೇಳಲ್ಲ. ನೀನ್ ಹೊಲ ಏಟು, ನಿನ್ ಮಾರೇಟು. ಅದ್ರಾಗಂದ ಈಗ ಅದನ್ನ ಮಾತಾಡ್ಸೋದು ಬಿಟ್ಟಾವ. ಮಾತಾಡ್ಸ್ಬೇಕು, ಮಾತಾಡ್ಸಬಾರ್ದತ್ತು ಅನ್ನೋದಲ್ಲ ಏನ್ರಿ. ಏನ್ ಕೇಳ್ಬೇಕು ಅದನ್ನ ಕೇಳ್ಬೇಕು. ಮಾತಾಡ್ಸಲಿಲ್ಲ ಅಂದ್ರೆ ಅದನ್ನ ಒಮ್ಮೆ ಡೇಂಜರ್ ಹಾಕದ. ನಮ್ಮಲ್ಲಿ ಒಬ್ರಿಗೆ 3 ಮಂದಿ ಹೆಣ್ಮಕ್ಳಿದ್ರು. 3 ಹೆಣ್ಣೆ ಹುಟ್ಟಾವ ಅವನಿಗೆ. 2ಕ್ಕೆ ತೋರಿಸಿ ಸಾಕಾಗಿ ಅಂದ ಬಿಟ್ಟ. ಯಾರೂ ಮಾಡ್ಕೊಳ್ಳಿಲ್ಲ. ಕಡೆಗೆ 3ನೇದಕ್ಕೆ ಸಣ್ಣಕ್ಕಿಗೆರೆ ಮಾಡಿದ್ರೈತ ತಂದು ಆ ಸಣ್ಣ ಹುಡುಗಿಗೆ ನೋಡ್ಲಕ್ ಹೊಂಟಿದ್ರು. ಅವ್ರ ಅಪ್ಪ ಮನ್ಯಾಗ ಅಂದ 3 ಮಂದಿ ಹೆಣ್ಮಕ್ಳು ನೀವು ಒಬ್ಬರೇ ಬಾಯಿ ಪಿಟ್ಟದ್ ಬಿಟ್ರಿ ನಿಮ್ ನಾಲಿಗೆನ ಕೊಯ್ತ ಅಂತ. ಹೆಣ್ಮಕ್ಳಿಗ್ರಿ ಒಂದೇ ನೀವು ಯಾರಿ ಪಿಟ್ಟದ್ ಮಾತಾಡಿದ್ರಿ ಅಂತ ನಿಮ್ ನಾಲಿಗೆನ ಕೊಯ್ತೀನಿ ಅಂತ. ಇಲ್ಲಪ್ಪ ನಾವು ಮಾತಾಡಲ್ಲ ಅಂದ್. ಅವ್ರು ಬಂದ್ರು, ಪಾಪ ಬೀಗರು ಬಂದ್ರು, ನೋಡಿದ್ರು. ಈಗೇನ್ ನೋಡ್ಲಕತ್ತವ್ರಿ, ಅವೇ ಹುಡುಗರು ಬಂದಿರ್ತಾವ ತೇತ್ಮೇಲ. ಅಲ್ಲೇ ಅವ್ರು ಮಾಡ್ಕೊಳ್ಳೋ ಹುಡುಗನ್ ಬಂದಿರ್ತ ನೋಡಕ್ ಬಂದ. ಅದಕ್ಕೆ ಹಿಂಗ್ ದುಬ್ಬ ಹುಡುಗ ಮಸ್ತ್ ಜರ ಮೂಗ್ ಚಂದಿತ್ತು, ಕಲರ್ ಬೆಳ್ಳಗಿತ್ತು. ಹಂಗ ಮಸ್ತ್
ಮಸ್ತ್ ಹಾಕಾದ್ಕೊಂಡು ಆಯ್ತು ಹುಡುಗ ನಿಮಗ್ ಪಸಂದ ನಮಗೂ ಪಸಂದ ಅದ್ರಿ ನಮಗೂ ಸರಿ ಆಯ್ತು. ಮಾತುಕತೆ ಆಡದ ಬಳಕೆ ಅಂದ ಮತ್ತೆ ಬಂದ್ ಬೀಗ್ರಿ ಅಡಿಗೆ ಮಾಡ್ಬೇಕಲ್ರಿ. ಎಂಗೇಜ್ಮೆಂಟ್ ಆದ್ಕೊಳ್ಳ ಮಾತುಕತೆ ಆಡದ್ಕೊಳ್ಳ ಬಂದ್ ಬೀಗ್ರಿ ಅಡಿಗೆ ಮಾಡ್ಬೇಕಲ್ಲ. ನಮ್ಮ ಕಡೆ ಎಲ್ಲ ಬಿಜಾಪುರ ಜಿಲ್ಲೆಲ್ಲ ಎಲಿಗಡಬ ಬೆಲ್ಲದ ಬ್ಯಾಳಿ ಮಾಡ್ತಾರ. ಗಟ್ಟಿ ಆದಕೊಳ್ಳನ ಬೆಲ್ಲದ ಬ್ಯಾಳಿ ಎಲಿಗಡಬ ಮಾಡ್ತಾರ. ಅವ ಮಾಡ್ಕೊಳ್ಳೋ ಹುಡುಗರದ ಏನಂದು ಪಾಪಕ್ಕೆ ಬರ್ನ ಹಿಂಗೆ ಕುರ್ಚಿ ಮ್ಯಾಗ ಕೂತಾಳಕ್ಕೆ ನಡಿಲಕ್ ಬರ್ತದೇನಿಲ್ಲ. ಯಾಕಂದ್ರೆ ನಮ್ ಬಾಗಲಿಗೆ ಕುರ್ಚಿ ಹಾಕ್ಯವ ಬರ್ನ ದಡಗನೆ ಕೂತಾಳ ಅಲ್ಲಿದ್ ಎದ್ದು ಹೋಗ್ಯಾಳ. ಇವನ್ ಈಕೆ ನಡೆದಿದ್ದೆ ನೋಡಿಲ್ಲ. ಅದಕ್ಕ ಹುಡುಗರು ಏನಂದು ಹೆಂಗ ಮಾತುಕತೆ ಆಗ್ಯದಲ್ರಿ, ಆ ಹುಡುಗಿ ಕೈಲೇನ ಊಟಕ್ಕೆ ನೀಡಕ್ ಹಚ್ಚರಿ ಅಂದ್ರು. ಯಾರು ಬೇಡ ಅಂತಾರಿ, ನೀಡ್ಲಿಲ್ಲ ತಗೊಂಡ್ ಹುಡುಗಿಗೆ ಊಟಕ್ಕೆ ನೀಡಕ್ ಹಚ್ಚೋರು. ಮೊದಲು ಬೆಲ್ಲದ ಬ್ಯಾಳಿ ನೀಡಲ್. ಬೆಲ್ಲದ ಬ್ಯಾಳಿ ನೀಡಿ ಒಳಗ್ ಹೋಗಿ ಎಲಿಗಡೆ ಬಂದ ತರುವುದ್ರಾಗ ಇದು ಮದ್ವಿ ಮಾಡ್ಕೊಳ್ಳೋ ಹುಡುಗಿ ಏನ್ ಮಾಡ್ತು, ಬೆಲ್ಲದ ಬ್ಯಾಳಿ ನೆಕ್ಕಿ ಕೂತು ಬೆಲ್ಲದ ಬ್ಯಾಳಿ ತಿತ್ತು ಕಡುಬು ಹಂಗೆ ಇಡ್ತು. ಮತ್ ಹೋದ್ಲು ಬೆಲ್ಲದ ಬ್ಯಾಳಿ ತಂದು ಮತ್ ನೀಡಲ್ಲು. ಏನ್ರಿ ಮತ್ ಎಲಿಗಡೆ ತರ್ಲಕ್ ಹೋಗ್ಕಳ. ಇವ ಬರುತ್ತಾನ ಕಡುಬು ಹಂಗೆ ಇಟ್ಟಾನ, ಬ್ಯಾಳಿ ಅಟ್ಟೆ ತಿನ್ನ. ಕಮ್ಮಿತ್ ಕಮ್ಮಿ 3-4 ಸಾರಿ ಬರೀ ಬೆಲ್ಲದ ಬ್ಯಾಳಿ ನೀಡಲಕ್ಕಿ. ಕಡುಬು ನೋಡ್ತಿ ಹಂಗೆ ಇಟ್ಟದ. ಈಕಿಗೆ ಸಿಟ್ಟು ಬತ್ತು. ಸಿಟ್ಟು ಬಂದಿಕ್ಕಿ ಒಳಗ್ ಹೋಗಿ ಅವ್ರ ಅಕ್ಕಗೆ ಏನಲ್ಲು ನೋಡ್ರಿ ಕೆಟ್ಟ ಚಂದ ಅಂತಾಳ. ಒಳಗ್ ಹೋಗಿ ಅವ್ರಿಗೆ ಅಕ್ಕಗೆ ಏನಂತ, ಅಯ್ಯ ಅದೆಂತ ತಂದ ನಮ್ಮವ್ವ ಪ್ಯಾಲಿ ತಿಂದು ತದ ಹಂಗೆ ಬಿತ್ತದ ಬಾಯ ಮಂತ್ ತುಂಬಲಿ ಅನ್ನ. ಇದದು ನಾಲಿಗೆ ಕೊಡ್ಡಿತ್ತು ಏನ್ರಿ, ಇಂಥದಿತ್ತು. ಆಕೆ ರಪ ಬರ್ತಿದ್ದಿಲ್ಲ ಏನ್ರಿ. ಕಲ್ಲನಕ್ಕಾಗಿ ಬಲ್ಲನೆ ಬಂದು ಜಲ್ಲನೆ ಇಳಿತಾರಕ್ಕೆ. ಕರ್ರನಕ್ಕಾಗಿ ಬರ್ರನೆ ಬಂದು ಜರ್ರನೆ ಇಳಿತಾರಬೇಕಲ್ಲ. ಕಲ್ಲನಕ್ಕಾಗಿ ಬಲ್ಲನೆ ಬಂದು ಪಾಪಿಕಿಗೆ ಮಾತಾಡಕ್ ಬರ್ತಿಲ್ಲ. ಈಕೆ ಏನಂದ, ಅಯ್ಯ ಪ್ಯಾಲಿ ತಿಂದು ತದ ಹಂಗೆ ಬಿತ್ತದ ಬಾಯ ಮಂತ್ ತುಂಬಲ. ಇಟ್ಟೊಂದು ಕುಳೇನಾಕಿಗೆ 2ನೇದಕ್ಕಿಗೆ ತಾಳಿಲ್ಲ. ಅಯ್ಯ ಅಪ್ಪ ಪಾತೆ ಬಂದೆ, ನೀ ಯಾಕೆ ಪಾತೆ ಅದಕ್ಕೆ ಅಂದ್ರ ಅಪ್ಪ ಮಾತಾಡ್ಬಿಡತ್ತಂದಾನ, ನೀ ಯಾಕೆ ಮಾತಾಡ್ದೆ ತಿಕ್ಕಿ. ಈಗ 3ನೇದಕ್ಕೆ ಸುಮ್ ಕುಂದ್ರಬೇಕಿಲ್ಲ. ಈಗೇನಲ್ಲು ಅಯ್ಯ ಪ್ಯಾಲಿ ತಿಂದು ತದ್ದು ಹಂಗೆ ಬಿತ್ತದ ಬಾಯ ಮಂತ್ ತುಂಬಲಿ ಅಂದ್. ಈಗ 2ನೇಕಿದ್ದು ಅಪ್ಪ ಪಾತೆ ಬಂದೆ, ನೀ ಯಾಕೆ ಪಾತೆ ಅದೇ ತಿಕ್ಕಿ. ಆಕಿ 3ನೇದ ಪಾತ್ಯದಕ್ಕೆ ಪಾತ್ಯದ, ನೀ ಯಾಕೆ ಪಾತೆ ಅದೇ ತಿಕ್ಕಿ. ಇವ್ 3 ನಾಲಿಗೆ ಕ್ವಾಡ್ಡಿದ್ದಂಗಿತ್ತು. ಜಾಲಿ ಕ್ವಾಡ್ಡಿದ್ದಂಗ ಮಾತಾಡ್ಸ್ಬೇಕು. ಮಾತಾಡ್ಸ್ಬಾರ್ದತ್ತಲ್ಲ, ಒಮ್ಮೆ ಫೇಲ್ ಆದಕ್ಕಿಂತ ಸಿಗ್ತಾವ ಏನ್ರಿ. ಗಂಡ ಕಲೆ ಬಲ್ಲಿ ಮಾತಾಡ್ಸೋದಕ್ಕಿಂತ ಬೇಡ ಅನ್ನಂಗಿಲ್ಲ. ನಾವು ಏನ್ ಕೇಳ್ಬೇಕು ಅದನ್ನ ಕೇಳ್ಬೇಕಿಲ್ರಿ. ತಂಗಿ ನಿನ್ ಲಿಂಗ ದೀಕ್ಷೆ ಆಗ್ಯದೇನಿಲ್ಲ, ನಿನ್ನ ಮನಿ ಗುರುಗಳು ಯಾವದು, ನಿನ್ನ ಮನಿ ದೇವ್ರ ಯಾವದು, ನೀ ದಾನ ಧರ್ಮ ಮಾಡ್ತೇನಿಲ್ಲ, ಪರೋಪಕಾರ ಮಾಡ್ತೇನಿಲ್ಲ ಏನ್ರಿ. ಪರೋಪಕಾರ ಮಾಡ್ತಾಳ, ದಾನ ಧರ್ಮ ಮಾಡ್ತಾಳ ತಿಳ್ಕೊಂಡ್ರೆ ಆ ಬಂದಿರ್ತಕ್ಕಂಥ ಹೆಣ್ಣ ನಿನ್ನ ಮನಿತನದಾಗ ನಿನ್ನ ತಾಯಿ ತಂದೆ ನೋಡ್ತಾಳ ತಿಳ್ಕೊಬೇಕು. ಮೊದಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಹೆಣ್ಣಿನ ಬಳಿ ಅಂದ ಇರ್ಲಿಲ್ಲ ತಿಳ್ಕೊಂಡ್ರ ಬರೇ ನಾವು ಅಂದ ಚಂದ ನೋಡಿದಿವಿ ಅಂತಂದ್ರ, ಬರೇ ರೂಪ ನೋಡಿದಿವಿ ಅಂದ್ರ ಏನ್ ಅನಸ್ತದ್ರಿ. ಹೊಸದಾಗಿ ಮದುವೆ ಮಾಡ್ಕೊಂಡಾನ, ಆಕಿನ ಕರ್ಕೊಂಡು ಆಗ್ರಾಕ್ ಹೋಗ್ಯಾನ. ಆಗ್ರದಾಗ ಏನದ ಗೊತ್ತರಿ, ತಾಜ್ ಮಹಲ್ ಅದ. ಇದು ತೋರ್ಸಕಂದ ಕರ್ಕೊಂಡೋಗ್ಯಾನಕಿನ್ನ. ಇದು ಪಾಪಿದ ಹಳ್ಳಿಯಾಗ ಬೆಳೆದಿದ್ದು ಹೆಣ್ಮಗಳು. ಬರೇ ಇಲ್ಲ ಹಳ್ಳಿಯಾಗ ಬೆಳೆದಕ್ಕೆ ಕೊಟ್ಟಿಗೆನೇ ನೋಡ್ದಕ್ಕೆ. ಇನ್ನು ತಾಜ್ಮಹಲ್ ಅಂದ್ ನೋಡ್ಬೇಕ್ರಿ. ಇವ ಕರ್ಕೊಂಡೋಗ್ಯಾರ ಆಕೆಗೆ. ಇದು ಬಾಯಿ ತೆಗೆದು ನೋಡ್ಲಕತ್. ಹೂವಾ ಹಿಡವಾಡ್ದ ಕಟ್ಟ್ಯಾರ್ರಿ ಅಂದ. ಯಾರು ಕಟ್ಟ್ಯಾರ? ಇದು ಶಹಜಾರ್ ಕಡ್ಸ್ಯಾನ ಅಂದ. ಹಿಡ್ದವಾಡ್ದ ಕಟ್ಟ್ಯಾನ. ಅವಾಗ ಅವ ಅಂದ, ತನ್ನ ಹೆಂಡತಿ ಮ್ಯಾಗಿನ ಪ್ರೀತಿಗಾಗಿ, ಹೆಂಡತಿ ಸವಿನೆನಪಿಗಾಗಿ ಅಂದ ಕಟ್ಟ್ಯಾನ. ಮಮತಾಜನ ಸವಿನೆನಪಿಗಾಗಿ ಕಟ್ಟ್ಯಾನ. ಸುಮ್ಮಾಟ ನೋಡಿ ತಿರುಗಿ ಬರ್ಬೇಕಿಲ್ಲದ ಹೆಣ್ಮಗಳು. ನೀ ನಾನು ಸವಿನೆನಪಿ ನೀ ಅನ್ ಕಾಡ್ತ ಸುಮ್ಮ ಬಾಯಿ ತೆಗೆದು ನೋಡಿ ಅಂದ ಬಂದ್ ಬಿಡುದು. ನಮ್ದೇನ್ ಕೆಲಸ ಅಲ್ಲಿ. ಇವ ಇಟ್ಟದಾಡದಂದ ಯಾಕೆ ಕಟ್ಟ್ಯಾನ ಅಂದ್ಕೊಳ್ಳ ತನ್ನ ಹೆಂಡತಿ ಸವಿನೆನಪಿಗಾಗಿ ಕಟ್ಟ್ಯಾನ ಅಂದ. ನೀ ನಾನು ಸವಿನೆನಪಿ ನೀ ಏನ್ ಕಾಡ್ತೀಯ. ಗೊತ್ತುಗೊಟ್ಟಿ ಆಕಿ ಮಮತಾಜಿ ಮಾಡಿದ್ದೀನಿ ಮಾಡ, ಇದ್ರ 2 ಪಟ್ಟು ಕಟ್ಟಿಸ್ತೀನಿ ಅಂದ. ಅಂಥದ್ದೇನ್ ಮಾಡ್ಯಾಳ ಆಕಿ. ನಿಮ್ಮ ಗಂಡ್ಮಕ್ಳಿಗೊಂದು ಮಾತು ಹೇಳ್ತೀನಿ, ನಿಮ್ಮ ಹೆಂಡ್ರ ಇದ್ರಿಗೆ ಇನ್ನೊಬ್ಬ ಹೆಣ್ಮಗಳದ್ದು ವರ್ಣನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇನ್ನೊಬ್ಬ ಹೆಣ್ಮಗಳು ವರ್ಣನ ಮಾಡಿದ್ರ ಮನ್ಯಾಗ ಹತ್ತದ ನೋಡು ಬೆಂಕಿ. ನಿನ್ನ ಕಾನಾವಳಿನೇ ಬಂದ. ಪಾಪ ಅಕ್ಕಿ ಅಂದ್ಲು, ಅಂಥದ್ದೇನ್ ಮಾಡ್ಯಾಳ ಅಕ್ಕಿ ಅಂದ್ಲು. ಅವಾಗ ಅವ ಹೇಳ್ದ ಗಂಡ, ನೋಡು ಶಹಜಾನ ಕೆಳಗಿದ್ದ, ಮಮತಾಜ್ 10 ಅಂತಸ್ತಿನ ಮ್ಯಾಲಿದ್ಲು. ಶಹಜಾನ ಸುಮ್ಮ ತಮಾಸೆಗೆ ಏನಂದ, ಮಮತಾಜ್ ನನ್ನ ಮ್ಯಾಲ ನೀ ಎಟ್ರ ಮಟ್ಟಿಗೆ ಅಂದ ಪ್ರೀತಿ ಪರೀಕ್ಷೆ ಮಾಡ್ತೀನಿ ಎಂದ. ಮಾಡು ಒಂದ್ಲಕ್ಕಿ.
ನೀ 10 ಎಣಸುದ್ರೊಳಗಂದ ನೀ ನನ್ನ ಪಾದದ ಬಲ್ಲಿ ಇದ್ಯತ್ತಂದ್ರ ನನ್ನ ನಿಜವಾದ ಪ್ರೀತಿ ಮಾಡ್ತೇನೆ ತಿಳ್ಕೊತೀನಿ. ಒಂದ್ ವೇಳೆ 10 ಎಣಸುದ್ರೊಳಗ ನನ್ನ ಪಾದದ ಬಲ್ಲಿ ಇರ್ಲಿಲ್ಲ ಅಂತಂದ್ರ ನೀ ನನ್ನ ಮ್ಯಾಲ ಪ್ರೀತಿ ಇಲ್ಲ ತಿಳ್ಕೊತೀನಿ ಅಂತ. 10 ಅಂತಸ್ತಿನ ಮ್ಯಾಲಿಂದ ಒಂದು 10 ಎಣಸೂರ ಬರ್ಲಕ್ಕಾಕದ್ರಿ? 10 ಎಣಸೂರ ಇಲ್ಲಿದಿಂದ ಇಲ್ಲಿ ಬರ್ಲಕ್ಕಾಗಲ್ಲ. ಆಕೆ ಅಂದ್ಲು ಆಯ್ತು ಎಣಸತ್ತಿಕೊಂಡಂದ್ಲು. ಇವ ಶಹಜಾನಂದ ಸುಮ್ಮ ತಮಾಸೆಗಾಗಿ ಅಂದ 1 ಅಂದ, ಅಲ್ಲೇ ನಿಂತು. 2 ಅಂದ, ಅಲ್ಲೇ ನಿಂತ್ಲು. 3 ಅಂದ, 4 ಅಂದ, 5, 6 ಅನ್ನುತ್ತಾನು ಕೂಡ ಅಲ್ಲೇ ನಿಂತಳು. ಯಾವಾಗಂದ 7 ಹತ್ತಿಕೊಂಡಂದ. ಅವಳಿಗೆ ಗೊತ್ತಿತ್ತು, ಯಾಕಂದ್ರೆ 10 ಎಣಸೋದ್ರೊಳಗ ನನ್ನ ಗಂಡನ ಪಾದದ ಬಲೆ ಅಂದ ಇಳಿದು ಹೋಗಿ ಕೆಳಗಿರ್ಲಾಕಂದ ಆಗಂಗಿಲ್ಲ ಅನ್ನೋದು ಗೊತ್ತಿತ್ತು. ಯಾವಾಗಿಂದ 6, 7 ಹತ್ತಿಕೊಂಡಂದ. 10 ಅಂತಸ್ತಿ ಬಿಡಿ ಮ್ಯಾಗಿಂದ ಕೆಳಗೆ ಹಾರಲು. 8 ಅಂದ, 9 ಅಂದ, 10 ಅನ್ನೋದ್ರೊಳಗಿಂದ ಬಂದು ಅವನ ಪಾದದ ಮೇಲೆ ಬಿದ್ದು ಸತ್ತೋಯ್ಬಿಟ್ಟು. ಮಮತಾಜ್ ನೋಡ್ರಿ ಎಟ್ಟು ಪ್ರೀತಿ ಏನ್ರಿ. 10 ಅನ್ನೋದ್ರೊಳಗ ಆ ಶಹಜಾನನ ಪಾದದ ಮೇಲೆ ಬಿದ್ದು ಸತ್ತೋಯ್ಬಿಟ್ಟು. ಇವ ಅಂದ ಹೆಂಗಾಗಿ 10 ಅಂತಸ್ತಿನ ಮ್ಯಾಗಿಂದ ಬಿದ್ದು ಅಂದ ಸತ್ತು ಅದ್ಲು. ನೀನು ಹೋಗಿ ಮ್ಯಾಗ ಏನ್ರಿ, ನಿನಗೂ 10 ಎಣಸ್ತೀನಿ, ನೀನು ನನ್ನ ಪಾದದ ಮೇಲೆ ಬಿದ್ದು ಸಾಯಿ, ಇದ್ರ 2 ಪಟ್ಟು ಕಟ್ತೀನಿ ಅಂದ. ಈಕಿ ಏನಂದು, ನಾ ಸಾಯದ್ ಬಣ್ಣ ನೀವು ಕಟ್ಟೋದು ನಮ್ಮ ಊರಿಗೆ ನಾವು ಹೋಂಬಾ ಸೋಮ್ಮ. ನೀ ನಾ ಸಾಯದ್ ಬೇಡ, ನೀ ಕಟ್ಟೋದು ಬೇಡ, ನಮ್ಮೂರ್ ನಮಗೆ ಬೇಸಿ ಅಂದ್ ಹಂಗ ಕರ್ಕೊಂಡು ಹೋಗಿರ್ತಾರ. ಹೇಗ್ರಿ ಸುಮ್ಮಿ ತೋರ್ಕಿ ಪ್ರೀತಿ ಇವೆಲ್ಲ ಪ್ರೀತಿ ಅನ್ರಿ. ಸುಮ್ಮ ಗಣ ಹೆಂಡತಿ ಪ್ರೀತಿ ಅಂದ್ರೆ ಹೊಸ್ತಾಗಿ ಅಂತವ ಅಟೆ. ಶುರು ಬಂದಾಗ ಒಂದ್ 4-5 ತಿಂಗಳ ರೀ ನಿಮ್ ಬಿಟ್ಟೆ ನಾ ಇರಂಗೇ ಇಲ್ರಿ. ಅವ ಅಂತ ಹುಚ್ಚಿ ನಿನ್ ಬಿಟ್ಟು ನಾ ಇರ್ತದ ಮಾಡಿ ನಾನು ಇರಂಗಿಲ್ಲ ಅಂತವೆಲ್ಲ ಸುರುವಿ ಬಂದಾಗ ಹೇಳಿರ್ತಿರ್ಲಿಲ್ಲ ಅವ ಮಂತ್ರ ರೀ ನಿಮ್ ಬಿಟ್ಟು ನಾ ಒಟ್ಟ ಇರಂಗಿಲ್ರಿ. ಅವ ಅಂತ ಹುಚ್ಚಿ ನಿನ್ ಬಿಟ್ಟು ನಾ ಇರ್ತೀನಿ ಅದನ್ನು ಹಂಗೆ ತಿರ್ಗಾಡ್ತಿರ್ತದೆ ಹಿಂದ ಸೆರಗ ಇರ್ಕೊಂಡು. ಆಕಿ ಒಳಗ್ ಹೋದ್ರ ಒಳಗ, ಹೊರಗೆ ಹೋದ್ರ ಹೊರಗ. ಏನ್ರಿ ಆಕಿ ರೊಟ್ಟಿ ಮಾಡಾಕತ್ರಿ ಒಂದೊಂದು ಮನೆಗೆ ಇದ್ರಿಗೆ ಏನ್ ಮಾತಾಡ್ತಾವ ಇವ್ರು ಹೆಣ್ಮಕ್ಳು ಅರ್ಧ ಮಾತು ಮೊಬೈಲ್ನಾಗೆ ಮುಗಿಸಿರ್ತಾರ ನೋಡ್ರಿ. ಇಲ್ಲಿ ನೀವು ಎಂಗೇಜ್ಮೆಂಟ್ ಆಯ್ತಂದ್ರೆ ಫಸ್ಟ್ ಅವನು ಕೊಡೋದೆ ಗಿಫ್ಟ್ ಮೊದಲು ಮೊಬೈಲ್. ಅವ ಏನು ಮೊಬೈಲ್ ಕೊಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದ, ಅಕ್ಕ ಅಡಿಗೆ ಮನೆ ಬಿಟ್ಲು ಮಾಳಿಗೆ ಹಿಡಿತ. ಏನ್ರಿ ಏನು ಮಾತಾಡ್ತಾವನ ನೋಡ್ಬೇಕು ನೀವು. ಒಬ್ಬೊಬ್ರು ಹಂಗೆ ಈ ಕಡೆ ಗಾಡಿ ಕೆದರ್ತು, ಚಲೋ ಪ್ಲಾಸ್ಟರ್ ಮಾಡಿದ್ ಗಾಡಿ ತೂತಾಡ್ತವ. ಏನ್ರಿ ಹಂಗೆ ಮೊಬೈಲ್ ಹಿಡ್ಕೊಂಡು ಯಾರು ಬಂದಿದಾರು ಇರಂಗಿಲ್ಲ, ಯಾರು ಓದಿದಾರು ಇರಂಗಿಲ್ಲ. ಇವ್ ಹಿಂಗೆ ಮಾತಾಡಕೋತ ಏಸೋ ಬಕ್ ಬರ್ಲಿ ಬಿದ್ದು ಸತ್ತು ಹೋಗ್ಯಾವ. ಏನ್ರಿ ಟವರ್ ಹಲೋ ಹಲೋ ಅನ್ನೋದಕ್ಕಂದ್ರೆ ಕುಂಬಿ ಮೇಲೆ ನಿತ್ಯ ಮತ್ತೆ ಹಿಂಗೇ ಮಾಡೋದ್ರಾಗ ಏನ್ ಮಾತಾಡ್ತಾವ್ರ. 6 ತಿಂಗಳ ಮತ್ತೆ ಎಂಗೇಜ್ಮೆಂಟ್ ಆದ 6 ತಿಂಗಳಿಗೆ ಲಗ್ನ. ಮತ್ತೆ 6 ತಿಂಗಳು ತನ್ನ ಏನ್ ಮಾತಾಡಿರ್ತವನ ಮತ್ತೆ ಇಲ್ಲಿ ಮನ್ಯಾಗ ಬಂದು ಚಲೋ ಮಾಡ್ತವೆ. ನಮಗ ಹೊಸದಾಗಿ ಲಗ್ನ ಆದವ್ರು ಮನೆ ಗಳಿಸಿದ್ದು ನನಗ ಇವನಿಗೆ ಪುರಾಣದಕ್ಕೆ ಆದಾಗ ಅದೇ ಜಸ್ಟ್ ಲಗ್ನ ಮಾಡ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ನಮಗೆ ಇಳಿಸ್ಯಾವೇನು ಉಣ್ತಿ ಅನ್ನತ್ ಕೇಳಲ್ಲ, ತಿತ್ತಿ ಅನ್ನತ್ ಕೇಳಲ್ಲ. ಏನ್ರಿ ಬಾಗಲಾಕ ಹಿಟ್ಟೆ ಕೇಳ್ತದ ಹೊರತಾಗಿ ನುಡಿನೇ ಕೇಳಲ್ಲ ನಮಗ. ಏನ್ರಿ ತಿಂಗಳು ತನ ಪುರಾಣಕ್ಕಿದ್ರು ಒಟ್ಟು ಒಂದು ನುಡಿ ತಿಳಿಲಿಲ್ಲ ನಮಗ. ನಾವೇ ಹೋಗ್ಯನ್ ತಮ್ಮ ಹೊಟ್ಟೆ ಹಸ್ತದೋ ನಮ್ಮದು ಊಟ ಗಿಟ ಹಾಕ್ತೇನೆ ಉಣ್ತೀರಿ ಏನವ ಅಲಾ ಮಗನ. ಏನ್ರಿ ಎಟ್ಟು ಒಳಗೆ ಗುರು 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 ಏನ್ ಮಾತಾಡ್ತಿದ್ದೆ ಏನಿಲ್ಲ. ನಾನು ಖರೆ ಆ ಊರ್ ಪ್ರಾಣ ಮುಗಿಸ್ಕೊಂಡು ಬರೋದು ಹಿಂಗಾಗಿದ್ದೆ ನಾ. ಹೊಟ್ಟೆಗೆ ಅನ್ನ ಇರ್ಲಾರ ಮತ್ತ ಅವ್ ಒಳಗೆ ಇರವು. ಯಾವಾಗ ಸುರುವಿಗೆ ಬಂದಾಗಂತ ನಿನ್ ಬಿಟ್ಟು ನಿನ್ ಬಿಟ್ಟು ನಾ ಮುಂದೆ ಅದೇ 1 ವರ್ಷ ಆದ ಕೂಡ ನೀ ಯಾರು ಇರ್ಬೇಕು ಇಲ್ಲಾರ ನಾರೇ ಇರ್ಬೇಕು. ಒಂದೇ ವರ್ಷನಾಗೆ ನೀನ್ ಬಿಟ್ಟು ನಾ ಇರಂಗಿಲ್ಲ. ನೀ ಏನ್ರಿ ನೀ ನನಗೆ ಸಲ್ಮಾನ್ ಖಾನ್ ಇದ್ದಾಗ ಇವ ಅಂತಾರ, ನೀ ನನಗೆ ಪಾಲಿಗೆ ಐಶ್ವರ್ಯ ರಾಯ್ ಇದ್ದಾಗ. ಏಕೆ ನೋಡ್ತೆ ಕೆಟ್ಟ ಕರಿಮಾರಿ ಇಟ್ಟು ಅಲ್ಲಿರ್ತಾವ. ಇವ ಅಂತ ನೀ ಐಶ್ವರ್ಯ ರಾಯ್ ಇದ್ದಾಗ ತಿವ ಅಂತ ಆಕಿದ್ ನೀ ಸಲ್ಮಾನ್ ಖಾನ್ ಇದ್ದಾಗ ತಾಕಿ ಆತ. ಇದು ನೋಡ್ತೇವೆ ಓತೆ ಕಾಟಿದ್ದಾಗ ಇದು ಇರ್ತು. ಸುಮ್ಮ ಒಂದಕ್ಕೊಂದು ವರ್ಣನ ಮಾಡ್ತಾ ನೀನ್ ಬಿಟ್ಟು ನಾ ಇರಂಗಿಲ್ಲ, ನಾನು ಬಿಟ್ಟು ನೀ ಇರಂಗಿಲ್ಲ. ಒಂದೇ ವರ್ಷನಾಗ ನೀ ಯಾರು ಇರ್ಬೇಕು ಇಲ್ಲಾರ ನಾರಿ ಇರ್ಬೇಕು. ಇವ್ ಯಾಕ್ಟುಕ್ರದಾಗ ಒಂದಾಗ್ಲಿ ಹೆಂಗ್ರಿ? ಇವೆಲ್ಲ ಪ್ರೀತಿ ನೀವು ಸುಮ್ಮ ತೋರ್ಕಿಗೆ ಮಾಡ್ತಾವ. ನಮ್ಮಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರ್ ಇತ್ತು, ಹೊಸದಾಗಿ ಲಗ್ನ ಮಾಡ್ಕೊಂಡಿತ್ತು. ಹೊಸದಾಗಿ ಮಾಡ್ಕೋತಾವ ಹಳೇದ್ ಮಾಡ್ಕೋತಾರ ಅಂತ ಕೇಳಿರಿ ಮತ್ ನೀವು. ಜಸ್ಟ್ ಅದೇ ಮದುವೆ ಆಗಿತ್ತು.
ಮದುವೆ ಆಗಿತ್ತು. ಇದು ಜರ ಮುಂಜಾನೆ ಲೇಟಾಗಿ ಎದ್ದಿತ್ತು. ಎದ್ದು ಕೂಡ ಹಂಗೆ ಸ್ನಾನ ಮಾಡ್ಕೊಂಡು ಡ್ಯೂಟಿ ಟೈಮ್ ಎದ್ದು ತಗೊಂಡು ಅಗ್ದಿ ಬಟ್ಟೆ ಗಿಟ್ಟು ಹಾಕೊಂಡು ಏನೇನು ಮಾಡ್ಕೊಂಡು ಹೊಂಟ್ ರೀ ಅಂದ್ಲು. ಯಾಕ ಅಂದ, ಅಯ್ಯೋ ಜಳಕ ಮಾಡಿ ಹಂಗೆ ಹೋಗ್ಕರೇನ್ರಿ ಒಂದು ಈಟು ಉಪ್ಪಿಟ್ಟು ತಿಂದವ್ರು. ಬ್ಯಾಡ ಟೈಮಿಗೆ ನಾನು ಆಫೀಸ್ ಬಲ್ಲಿ ಎಲ್ಲರೂ ಊಟ ತಿಂತಿ. ಅಯ್ಯೋ ಬರ್ರಿ ನಾ ಮಾಡೀನಿ. ಮತ್ತು ಎರಡು ತಟ್ಟು ಕಾಚಿದ್ದೀನಿ ಕರೆದ್ರೆ ಯಾರು ಬರಲ್ಲ. ಬಂದ ಅಲ್ಲೇ ಜೀವ ಜಾಗಂದ ಕುರ್ಚಿ ಇತ್ತು, ಕುರ್ಚಿ ಮೇಲೆ ಕೂತ್ಕೊಂಡು ಉಪ್ಪಿಟ್ಟು ತಿಂದು ಕೈ ತಗೊಂಡು ಚಪ್ಪಲ್ ಹಾಕೊಂಡು ನಡ್ದ. ಇನ್ನೇನು ಬಾಗ ಹೊರಗೆ ಕಾಲಿಡ್ಬೇಕ್ರಿ ಅಂದ್ಲು. ಮತ್ತೇನ ಅಂದ, ಅಯ್ಯೋ ಉಪ್ಪಿಟ್ಟು ತಿಂದು ಹಂಗೆ ಹೋಗ್ಕರೇನ್ರಿ ಒಂದು ಈಟು ಕಾಫಿ ಕೊಡ್ರಿ. ಬ್ಯಾಡ ಅಲ್ಲ ಟೈಮ್ ಏನು ಇಲ್ಲ ನಿಮ್ಮ ಪಾಪದ ಮತ್ತೆ ಚಪ್ಪಲ್ ಕಳೆದು ಮ್ಯಾಲ ಬಂದು ಕಾಫಿ ಕುಡಿದು ಮತ್ತೆ ಚಪ್ಪಲ್ ಹಾಕೊಂಡು ಇನ್ನೇನು ಹೊರಗೆ ಕಾಲು ಇಡ್ಬೇಕಂದ ರೀ. ಮತ್ತೇನ ಅಂದ, ಅಯ್ಯೋ ಕಾಫಿ ಕುಡ್ದು ಹಂಗೆ ಹೋಗ್ಕೊಂಡು ಅಂತಾರೆ ಸೋಪ್ ಅಡಿಕೆ ಹಾಕೊಂಡು. ಮತ್ತದು ಚಪ್ಪಲ್ ಬಿಟ್ಟು ಬಂದು ಸೋಪ್ ಅಡಿಕೆ ಹಾಕೊಂಡು ಇದು 2-3 ಸರಿ ಹಾಕೊಳ್ಳೋದು ಬರೋದು ಬಿಡೋದು ಹೋಗೋದ್ರಾಗ ಚಪ್ಪಲ್ ಮರ್ತು ಹೊಣ್ತಾಯ್ತು ಏನ್ರಿ. ಇದು ಚಪ್ಪಲ್ ಮರ್ತಿ ಇನ್ನೇನು ಕಾಲು ಹೊರಗೆ ಇಡ್ಬೇಕನ್ನೋಕ ರೀ ಅಂದು. ಏನ ಮತ್ತ ಅಂದ, ಚಪ್ಪಲ್ ಬಿಟ್ಟು ಹೊಂಟಿರಿ ಅವ ಆಮೇಲೆ ಬಂದು ತಿಂತೀನಿ ತಗೋ ಅಂದ. ಹ್ಯಾಂಗ ಮಾಡ ಒಟ್ಟಿಗೆ ತಿರ್ಲಕ್ಕೆ ಕರಿತಾಳ ತರಗ ಆಗ್ಯದವ್ರಿಗೆ ಕಾಸಿದಿಂದ. ನಮ್ ಪ್ರೀತಿ ಚಪ್ಪಲಿ ತಿನ್ನಕ್ ಹಸ್ತದ. ರೀ ಚಪ್ಪಲಿ ಬಿಟ್ಟು ಹೊಂಟ್ರಿ ಅವ ಆಮೇಲೆ ಬಂದು ತಿಂತೀನಿ ತೋ. ಹೆಂಗ್ ಮಾಡ್ತೀರಿ ಇವು ನಮ್ಮ ಪ್ರೀತಿ.